ರಲ್ಲಿ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಅಂಗಡಿಗಳನ್ನು ಎಲ್ಲ ಇಟ್ಕೊಂಡು ಅದನ್ನೇನು ಮಾಡ್ತಾರೆ, ಫುಟ್ಪಾತಲ್ಲಿ ಅಂಗಡಿ ಹೊರಗಡೆ ಒಳಗಡೆ ಇರುತ್ತೆ, ಆದರೆ ಫುಟ್ಪಾತಲ್ಲಿ ಟೇಬಲ್ಗಳಲ್ಲಿ ಇಡೋದು ಅಥವಾ ಒಂದು ಚಿಕ್ಕ ಚಿಕ್ಕ ಹೋಟೆಲ್ನವರು ಟೇಬಲ್ಗಳೆಲ್ಲ ಇಟ್ಬಿಟ್ಟು ಅಲ್ಲೇ ಎಲ್ರಿಗೂ ಊಟ ಕೊಡೋದು, ತಿಂಡಿ ಕೊಡೋದು ಮಾಡ್ತಾರೆ. ಎಷ್ಟೋ ಜನ ಕಬ್ಬಿಣದ ಅಂಗಡಿ, ಸ್ಟೀಲ್ ಅಂಗಡಿ ಅದು ಇದು ಇಟ್ಕೊಂಡಿರ್ತಾರೆ. ಫುಟ್ಪಾತಲ್ಲಿ ಎಲ್ಲ ಅವ್ರದ್ದು ಸಾಮಾನುಗಳೆಲ್ಲ ಹರಡೋದು. ಈಗ ಓಡಾಡೋರಿಗೆ ಅಲ್ಲಿ ಜಾಗನೇ ಇರಲ್ಲ. ಎಷ್ಟೋ ಫುಟ್ಪಾತ್ಗಳಲ್ಲಿ ಇದೇ ಥರ ಮಾಡಿದ್ದಾರೆ. BBMP ಅವರು ಕೇಳಲ್ಲ, ಅವ್ರೂ ದುಡ್ಡು ತಗೊಂಡು ಸುಮ್ಮನಿರ್ತಾರೆ. ಪೊಲೀಸರು ಕೇಳಲ್ಲ, ಎಲ್ಲರನ್ನು ದುಡ್ಡು ತಿಳೋ ಕಳ್ಳರುಗಳು. ಹಂಗಾಗಿ ಫುಟ್ಪಾತ್ಗಳಲ್ಲೆಲ್ಲ ಆಕ್ರಮಿಸ್ಕೊಂಡಿರ್ತಾರೆ. ಆದರೆ ಇವಾಗ ತೆರವು ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದೇ. ಯಾಕಂತ ಅಂದರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫುಟ್ಪಾತಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳು ಕೂತ್ಕೊಂಡಿರ್ತಾರೆ. ತರಕಾರಿಗಳನ್ನ ಅದು ಇದು ಇಟ್ಕೊಂಡು ಈ ಮಾರ್ಕೆಟಲ್ಲಿ, ಮಲ್ಲೇಶ್ವರಮಲ್ಲಿ, ಜಯನಗರಲ್ಲಿ, ಎಲ್ಲ ಕಡೆಯೂ ಇವಾಗ ಫುಟ್ಪಾತಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಇರ್ತಾರೆ. ತರಕಾರಿಗಳನ್ನ, ಹೂಗಳನ್ನು, ಹಣ್ಣುಗಳನ್ನು ಮಾರ್ಕೊಂಡಿರ್ತಾರೆ. ಅವರು ಎಷ್ಟೋ ವರ್ಷದಿಂದ ಇದನ್ನು ಮಾಡ್ತಾ ಇದ್ದಾರೆ. ಅದು ಫುಟ್ಪಾತಲ್ಲಿ ಹೋಗೋಕ್ಕೆ ಬರೋಕ್ಕೆ ಜಾಗಗಳು ಇರಲ್ಲ. ಆದರೆ ಅವರು ಎಷ್ಟೋ ವರ್ಷದಿಂದ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಜನ ಅದರಿಂದನೇ ದಿವಸ ಊಟ ಮಾಡೋದು, ಆ ಥರ ಇರುತ್ತೆ. ಆದರೆ ಸರ್ಕಾರ ಇಷ್ಟು ವರ್ಷ ಅವರಿಗೆ ಫ್ರೀಯಾಗಿ ಬಿಟ್ಟು ಇವಾಗ ಏಕಿ ನೀವು ಬಂದು ಎಲ್ಲ ಖಾಲಿ ಮಾಡಿರಿ, ಅದನ್ನೆಲ್ಲ ತೆರವು ಮಾಡಿರಿ ಅಂದರೆ ಅದು ತಪ್ಪಾಗುತ್ತೆ. ಯಾಕಂತಂದರೆ ಪಾಪ ಸ್ವಲ್ಪ ಜನ ಬಡವರು ಇರ್ತಾರೆ. ದುಡ್ಡಿದ್ದವರಾದರೆ ಪರವಾಗಿಲ್ಲ, ಬಡವರು ಇರ್ತಾರೆ, ಅವ್ರುಗಳು ಅದರಿಂದನೇ ಊಟ ಮಾಡ್ತಾಯಿರ್ತಾರೆ. ನೀವು ತೆರವು ಮಾಡಿ, ಬೇಡ ಅಂತ ಅಲ್ಲ, ಆದರೆ ಒಂದು 2 months ಟೈಮ್ ಕೊಡಿ ಆ ಫುಟ್ಪಾತ್ ಅವರಿಗೆ, ವ್ಯಾಪಾರಿಗಳಿಗೆ. ಫುಟ್ಪಾತ್ ಹತ್ರ ಅಂಗಡಿ ಇಟ್ಕೊಂಡು ಫುಟ್ಪಾತಲ್ಲಿ ಅಂಗಡಿನ ಎಕ್ಸ್ಟೆನ್ಷನ್ ಮಾಡಿದರೆ ಆ ಊರನ್ನು ಒಡೆದು ತೆಗೆದುಬಿಡಿರಿ, ಪ್ರಾಬ್ಲಮ್ ಇಲ್ಲ. ಆದರೆ ಫುಟ್ಪಾತಲ್ಲಿ ಈ ಸೊಪ್ಪುಗಳನ್ನು ಮಾರೋರು, ಹಣ್ಣುಗಳನ್ನು ಮಾರೋರು, ತರಕಾರಿ ಮಾರೋರು, ಅವ್ರುಗಳಿಗೆ ಸ್ವಲ್ಪ ಏನೇನೋ ಮತ್ತು ಬಟ್ಟೆಗಳನ್ನು ಅದು ಇದು ಚಿಕ್ಕ ಚಿಕ್ಕ ವ್ಯಾಪಾರಿಗಳಿರ್ತಾರೆ, ಅದನ್ನೆಲ್ಲ ಮಾರುವವರಿಗೆ ಸ್ವಲ್ಪ ಒಂದು 2 months ಟೈಮ್ ಕೊಡಿ. ಟೈಮ್ ಕೊಟ್ಬಿಟ್ಟು ಅಲ್ಲೇ ಪಕ್ಕದಲ್ಲೆಲ್ಲಾದರೂ ಗೌರ್ಮೆಂಟ್ ಜಾಗ ಇದ್ದರೆ ಆ ವ್ಯಾಪಾರಿಗಳಿಗೆಲ್ಲ ಒಂದು ಕಾರ್ಡ್ ಕೊಟ್ಬಿಟ್ಟು ಅಲ್ಲಿ ವ್ಯಾಪಾರ ಮಾಡಿಕೊಡಿ. ಎಸ್ಪೆಷಲಿ ಕನ್ನಡದವರಿಗೆ ಫಸ್ಟ್ ಜಾಗ ಕೊಡಿ. ಕನ್ನಡದವರು ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಫಸ್ಟ್ ಜಾಗ ಕೊಡಿ. ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆ ಬೇಕಾದರೆ ಕೊಡದೇ ಇದ್ದರೂ ಪರವಾಗಿಲ್ಲ. ಯಾಕಂತಂದರೆ ನಮ್ಮ ರಾಜ್ಯದವ್ರಿಗೆ ಫಸ್ಟ್ ಕೊಡಬೇಕಲ್ವ. ನಮ್ಮ ಕನ್ನಡದವರಿಗಂತೂ ಫಸ್ಟ್ ಪ್ರಿಫರೆನ್ಸ್ ಮಾಡಿ ಕೊಟ್ಬಿಡಿ. ಆಮೇಲೆ ಉಳಿದವರೆಲ್ಲ ಎಲ್ಲಿಂದನೋ ಬಂದ್ಕೊಂಡು ಇಲ್ಲಿ ಅಂಗಡಿನೂ ಹಾಕ್ಕೊಂಡಿರ್ತಾರೆ, ಅವ್ರು ಬಡವರೇ. ಆದ್ರೂ ಫಸ್ಟ್ ಕರ್ನಾಟಕದವರಿಗೆ ಫಸ್ಟ್ ಜಾಗ ಕೊಡಿ. ಸರ್ಕಾರಿ ಜಾಗಗಳು ಅಲ್ಲಲ್ಲಿ ಇರ್ತವೆ, ಅಲ್ಲಿ ಒಂದು ಶಾಪಿಂಗ್ ಇದ್ರ ಥರ ತರಕಾರಿ ಮಾರ್ಕೆಟು, ಹೂವಿನ ಮಾರ್ಕೆಟು, ಹಣ್ಣಿನ ಮಾರ್ಕೆಟು ಆ ಥರ ಮಾಡಿಕೊಟ್ಬಿಡಿ ಅವರಿಗೆ. ಈ ಫುಟ್ಪಾತ್ ವ್ಯಾಪಾರಿಗಳೆಲ್ಲ ಅಲ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಇಲ್ಲ ಗಾಡಿಯಲ್ಲಿ ತಗೊಂಡೋಗೋರು ಗಾಡಿಗಳನ್ನು ತಗೊಂಡು ಮನೆಗೋ ಅಥವಾ ಬೀದಿಗೋ ಹೋಗ್ಬೋದು. ಸ್ವಲ್ಪ ಶಕ್ತಿ ಇರೋರು, ವಯಸ್ಸಾದವರು ಅಂಥವರಿದ್ದರೆ ಅಲ್ಲೆಲ್ಲಾದರೂ ಒಂದು ಗೌರ್ಮೆಂಟ್ ಜಾಗನ ಈ ಫುಟ್ಪಾತ್ ವ್ಯಾಪಾರಿಗಳಿಗೆ ಅಂತಲೇ ಮಾಡ್ಕೊಂಡು ಕೊಟ್ಬಿಟ್ರೆ ಅವರು ಪಾಪ ವ್ಯಾಪಾರ ಮಾಡ್ಕೊತಾರೆ. ಆದರೆ ಏಕಾಏಕಿ ಹೋಗಿ ಫುಟ್ಪಾತ್ ಫುಲ್ ಖಾಲಿ ಮಾಡಿ ಅನ್ನೋದು ಕರೆಕ್ಟ್ ಅಲ್ಲ. ಒಂದು 2 months ಟೈಮ್ ಕೊಡಿ. ಅವ್ರೂ ಬೇರೆ ಜಾಗಕ್ಕೆ ಹೋಗ್ತಾರೆ ಅಥವಾ ಬೇರೆ ಕಡೆ ಹೋಗ್ತಾರೆ. ಅಥವಾ ನಮ್ಮ ಸರ್ಕಾರದವರೇ ಅವರಿಗೆ ಒಂದು ಜಾಗವನ್ನು ಕಲ್ಪಿಸಿಕೊಟ್ರೆ, ಯಾವುದಾದ್ರೂ ಅಲ್ಲಿ ಹತ್ರದಲ್ಲಿ ಯಾವುದಾದ್ರೂ ಸರ್ಕಾರಿ ಜಾಗ ಖಾಲಿ ಇದ್ದರೆ ಅದನ್ನು ಕೊಡಿ. ಅದನ್ನು ಕೊಡೋಕ್ಕಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೂ ಎಲ್ರಿಗೂ ಅಷ್ಟೇ, ಆ ವ್ಯಾಪಾರಿಗಳಿಗೆ ಬಡವರಿರ್ತಾರೆ, ಅದನ್ನೇ ಒಬ್ಬೊಬ್ಬರು ದಿವಸ ಅದರಿಂದನೇ ಊಟ ಮಾಡೋರು ಇರ್ತಾರೆ. ಇದು ಫುಟ್ಪಾತಲ್ಲಿ ತರಕಾರಿನೋ ಹಣ್ಣು ಏನೇನೋ ಮಾರಿ ಪಾಪ ಜೀವನ ಸಾಗಿಸುವಂಥವ್ರು ಇರ್ತಾರೆ. ಅದಕ್ಕಾಗಿ ನೀವು ಅವರಿಗೆ ಒಂದು 2 months ಟೈಮ್ ಕೊಟ್ಟರೆ ಅವರು ಬೇರೆ ಕಡೆ ಯಾವ್ದಾದ್ರು ಜಾಗಗಳನ್ನು ನೋಡ್ಕೊತಾರೆ, ಅಥವಾ ಬೇರೆ ಏನಾದರೂ ಒಂದು ಅವ್ರದ್ದೇ ಆದಂಥದ್ದು ಒಂದು ಅಂಗಡಿ ತಗೊತಾರೆ, ಅಥವಾ ಬೇರೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ತಾರೆ, ಏನಾದರೂ ಮಾಡ್ತಾರೆ.
ಏಕಾಏಕಿ ಬಂದು ಅವ್ರನ್ನ ಎಬ್ಬಿಸೋದು ಓಡಿಸೋದು ಸರಿಯಲ್ಲ ಅಂತ ನಮ್ಮ ಭಾವನೆ. ಯಾಕಂದರೆ ಬೆಂಗಳೂರಿನಲ್ಲಿ ಫುಟ್ಪಾತಲ್ಲಿ ಅಂಗಡಿ ಹಾಕೋದು ತಪ್ಪೇನೆ, ಸರಿ ಅಂತ ಹೇಳ್ತಾ ಇಲ್ಲ. ಆದರೆ ಏಕಾಏಕಿ ನೀವು ಅವ್ರನ್ನ ಓಡಿಸ್ಬೇಡ್ರಿ. ಯಾಕಂತಂದರೆ ಪಾಪ ಅವರಿಗೂ ಮನೆಯಲ್ಲಿ ಎಷ್ಟು ಕಷ್ಟ ಇರುತ್ತೋ ಏನೋ ಗೊತ್ತಿಲ್ಲ. ಶ್ರೀಮಂತರಾದರೆ ಪ್ರಾಬ್ಲಮ್ ಇಲ್ಲ, ಬಡವರಾದರೆ ಅವ್ರಿಗೆ ಎಲ್ಲಿಂದ ಅವರು ದಿನ ಊಟ ಹೆಂಗೆ ಮಾಡೋದು ಅವರು? ಎಷ್ಟೋ ಜನರ ಹತ್ರ ರೇಷನ್ ಕಾರ್ಡು ಇರಲ್ಲ. ರೇಷನ್ ಕಾರ್ಡ್ ಇದ್ದರೆ ರೇಷನ್ ಆದರೂ ಸಿಗುತ್ತೆ, ಅದೂ ಇರಲ್ಲ ಪಾಪ. ಯಾವುದಾದ್ರು ಅದಕ್ಕಾಗಿ ಅವರನ್ನು ಇಮ್ಮಿಡಿಯೇಟಾಗಿ ಎಬ್ಬಿಸ್ಬೇಡಿ. ಒಂದು 2 ಮಂತ್ಸ್ ಟೈಮ್ ಕೊಟ್ಟು ಎಬ್ಬಿಸಿ ಅವ್ರನ್ನ.